ಹಾಯ್ ಬನ್ನಿ ಸಿಂಪಲಾಗಿ ಒಂದು ಬೀಟ್ರೋಟ್ ಪಲ್ಯ ಹಾಗೆ ಕದ್ರಿರೋ ದೋಸೆ ಮಾಡ್ಕೊಳ್ಳೋಣ. ಇದು ಬ್ಲ್ಯಾಕ್ ಡಬಲ್ ಬೀನ್ಸ್, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಬೀಟ್ರೋಟು, ಈರುಳ್ಳಿ ಇಷ್ಟು ಒಂದು ಕಡೆಗೆ ಇಟ್ಕೊಳ್ಳೋಣ. ಹಾಗೆ ಮೆಣಸಿನ್ಕಾಯಿ, ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಯೂಶ್ವಲಾಗಿ ನಾನು ಎಲ್ಲದಕ್ಕೂ ಹಾಕ್ತೀನಿ, ಕಡಲೆಬೇಳೆ, ಇದಿಷ್ಟನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಮತ್ತು ಡಬಲ್ ಬ್ಲ್ಯಾಕ್ ಬೀನ್ಸ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಅದು ನೀಟಾಗಿ ಫ್ರೈ ಆಗ್ತಾ ಇರಲಿ. ಫ್ರೈ ಆದರೆ ಮಾಮೂಲಿ ಎಲ್ಲದಕ್ಕೂ ಹೇಗಿದು ಮಾಡ್ತೀವಿ ಹಾಗೆ ಸ್ವಲ್ಪ ಉಪ್ಪು, ಇವತ್ತು ತುಂಬ ಮಾಮೂಲಿ ಯೂಸ್ ಮಾಡ್ತಿದ್ದೀನಲ್ವ, ಓಕೆ, ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಫ್ರೈ ಆದಮೇಲೆ ಅದಕ್ಕೆ ಬೀಟ್ರೋಟ್ ಆ್ಯಡ್ ಮಾಡ್ಕೊಳ್ಳೋಣ. ಬೀಟ್ರೋಟ್ನು ಮತ್ತು ಈರುಳ್ಳಿ ಇದು ಅದೆಲ್ಲ ಏನು ಮೊದಲು ಫ್ರೈ ಮಾಡ್ಕೊಂಡಿರ್ತೀವಿ ನೀಟಾಗಿ ಮಿಕ್ಸ್ಚರ್ ಮಾಡ್ಕೊಳ್ಳೋಣ. ಹೇಗೆ ಫುಲ್ ಮಿಕ್ಸ್ ಆಗಬೇಕು ಅದು, ಯಾಕಂದರೆ ಬೀಟ್ರೋಟ್ ನಾವು ತುರಿದಿಟ್ಟಿರ್ತೀವಲ್ವ, ಒಂಥರ ಗಂಟು ಥರ ಆಗಿಬಿಟ್ಟಿರುತ್ತೆ ಒದ್ದೆಯಲ್ಲಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಬೀಟ್ರೋಟಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು, ನಮ್ಮ ಮನೇಲಿ ಉಪ್ಪು ಸ್ವಲ್ಪ ಕಡಿಮೆನೇ, ನಿಮ್ಮ ಮನೆ ತಕ್ಕನಾಗಿ ನೀವು ಯಾರು ನೋಡಿ ಮಾಡ್ಕೋತೀರೋ ಹಾಗಂತ ಯಾರೂ ಮಾಡದೇ ಇರೋದು ನಾನು ಮಾಡಿ ತೋರಿಸ್ತಿದ್ದೀನಿ ಅಂತ ಅಲ್ಲ, ಸಿಂಪಲ್ಲಾಗಿ ಹೇಳಬೇಕಲ್ಲ ಅಂತ ಹೇಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಮಿಕ್ಸ್ ಆದಮೇಲೆ ಏನು ನೀರು ಹಾಕು ಸ್ವಲ್ಪ ಬೇಯಿಸ್ಬೋದು, ಹಾಗೇನೂ ಅದು ಬೆಂದೋಗುತ್ತೆ. ಅದು ಬೆಂದಾದಮೇಲೆ ಕಾಯಿ ತುರಿ, ಕೊತ್ತಂಬರಿ ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಾದಮೇಲೆ ಬೀಟ್ರೋಟ್ ಪಲ್ಯ ಈಸ್ ರೆಡಿ. ಅದನ್ನು ಒಂದು ಬಟ್ಲಿಗೆ ಹಾಕಿ, ಬಾಟ್ಲಿನ ತೊಳೆದಿಕ್ಬೇಕಲ್ವಾ, ಅದಕ್ಕೆ ಅದನ್ನು ಒಂದು ಬಟ್ಲಿಗೆ ಹಾಕಿ ಒಂದು ನೀಟಾಗಿ ಫೋಟೋ ತಗೊಳ್ಳೋಣ. ಫೋಟೋ ತೆಗೆದಿದ್ದಾಯಿತು. ಅದಾದಮೇಲೆ ಕದ್ರಿರೋ ದೋಸೆ ಹಿಟ್ಟನ್ನ ಕಲಿಸ್ಕೊಂಡು ನೀಟಾಗಿ ಒಂದು ಹಾಟ್ ಶೇಪ್ ಹಾಕಿ ದೋಸೆ ಮಾಡಿಕೊಂಡು, ಇದು ನಮ್ಮ ಯಜಮಾನ್ರು ಕೊಡ್ತೀನಿ ಅಂದ್ಕೊಂಡ್ರಾ, ದೇವ್ರಾಣೆ ಅವ್ರು ತಿನ್ನಲಿಲ್ಲ, ನಾನೇ ತಿಂದೆ. ಹಾಟ್ ಶೇಪ್ ಮಾಡ್ಕೊಂಡು ತಿಂದೆ, ಯಾಕಂದ್ರೆ ನಮ್ಮ ಯಜಮಾನ್ರು ತಿನ್ನಲ್ವಲ್ಲ, ನಾನೇ. ಥ್ಯಾಂಕ್ ಯು.